ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಅಮ್ಮ ಅಜ್ಜಿ ಔಷಧ ತರೋಕೆ ಹೋಗಿದ್ರು. ಚಾಲಕ ಮೊಬೈಲ್ನಲ್ಲಿ ಮಾತಾಡ್ತಾ ಹೊರ ನಿಂತಿದ್ದ ಕ್ಷಣದಲ್ಲಿ ಆಟೋದಲ್ಲಿದ್ದ 4 ತಿಂಗಳ ಮಗು ಕಿಡ್ನಾಪ್. ಕದೀಮರ ಕೃತ್ಯಕ್ಕೆ ಬೆಚ್ಚಿ ಬಿತ್ತು ಉತ್ತರಹಳ್ಳಿ. ಕೆಪಿಎಸ್ಸಿ ಅಕ್ರಮ ನೇಮಕಾತಿ ಹಗರಣ, ಸಿಐಡಿ ವರದಿ ನೀಡಿದ್ರೂ ಕ್ರಮ ಕೈಗೊಳ್ಳದ ಸರ್ಕಾರ, ತಪ್ಪಿತಸ್ಥರ ಪಟ್ಟಿ ನೀಡುವಂತೆ ಹೈಕೋರ್ಟ್ ಆದೇಶ. ಲಾಲ್ಬಾಗ್ನಲ್ಲಿ ಸಿಸಿಟಿವಿ ಅಳವಡಿಕೆ, ಸುರಕ್ಷತೆಗಾಗಿ 15 ಲಕ್ಷ ವೆಚ್ಚ ಮಾಡ್ತಿರೋ ತೋಟಗಾರಿಕಾ ಇಲಾಖೆ. ಹದ್ದು ಮೀರೋ ಪ್ರೇಮಿಗಳಿಗೂ ಕಿಡಿಗೇಡಿಗಳಿಗೂ ಎಚ್ಚರಿಕೆ. ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಹುಟ್ಟುಹಬ್ಬ ಆಚರಣೆ, ಸಿನಿಗಣ್ಯರಿಂದ ಆಪ್ತ ಮಿತ್ರನಿಗೆ ಸವಿನೆನಪಿನ ಗೌರವಾರ್ಪಣೆ, ನೂರಾರು ಅಭಿಮಾನಿಗಳಿಂದ ರಕ್ತದಾನ, ನೇತ್ರದಾನ. ಕಂಠೀರವ ಸ್ಟುಡಿಯೋದಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ, ಒಪ್ಪಿ 2 ಚಿತ್ರಕ್ಕೆ ಉಪೇಂದ್ರ ಚಾಲನೆ, ಮುಂದಿನ ಬರ್ತ್ಡೇ ವೇಳೆ ಸಿನಿಮಾ ಬಿಡುಗಡೆಗೆ ಯೋಜನೆ. ನಾಲ್ಕು ತಿಂಗಳ ಹಸುಗೂಸೊಂದು ಹಾಡಹಗಲೇ ನಡು ರಸ್ತೆಯಲ್ಲಿ ಅಪಹರಣವಾದ ಘಟನೆ ಉತ್ತರಹಳ್ಳಿಯಲ್ಲಿ ನಡೆದಿದೆ. ಸುಧೀಂದ್ರ ಹಾಗೂ ಜ್ಯೋತಿ ದಂಪತಿಯ ಗಂಡು ಮಗುವನ್ನ ಖದೀಮರು ಮಿಂಚಿನ ವೇಗದಲ್ಲಿ ಅಪಹರಿಸಿ ಮಾಯವಾಗಿದ್ದಾರೆ. ಇವತ್ತು ಮಧ್ಯಾಹ್ನ ಆಟೋದಲ್ಲಿ ಮಗುವಿನ ಅಜ್ಜಿ ಮತ್ತು ತಾಯಿ ಮೆಡಿಸಿನ್ ತರಲೆಂದು ಉತ್ತರಹಳ್ಳಿ ಬಳಿಯ ಶನೇಶ್ವರ ದೇವಸ್ಥಾನದ ಹತ್ತಿರದಲ್ಲಿರೋ ಮೆಡಿಕಲ್ ಸ್ಟೋರ್ಗೆ ಬಂದಿದ್ರು. ಆಟೋದಲ್ಲೇ ಮಗುವನ್ನ ಬಿಟ್ಟು ಮೆಡಿಕಲ್ ಸ್ಟೋರ್ಗೆ ಹೋಗಿ ಬರುವಷ್ಟರಲ್ಲಿ ಮಗು ಆಟೋದಲ್ಲಿ ಇರಲಿಲ್ಲ. ಆಟೋ ಚಾಲಕ ಆ ವೇಳೆಯಲ್ಲಿ ಮೊಬೈಲ್ನಲ್ಲಿ ಮಾತಾಡ್ತಾ ಪಕ್ಕಕ್ಕೆ ಹೋಗಿದ್ದ ಎನ್ನಲಾಗಿದೆ. ಗಾಬರಿಗೊಂಡ ತಾಯಿ ಸುತ್ತಮುತ್ತ ಸುಮಾರು ಹೊತ್ತು ಹುಡುಕಾಡಿ ನಂತರ ಪತಿಗೆ ವಿಚಾರ ಮುಟ್ಟಿಸಿದ್ದಾರೆ. ವಿಚಾರ ತಿಳಿದ ಮಗುವಿನ ತಂದೆ ಬಂದು ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದು ಪೊಲೀಸರು ತನಿಖೆ ನಡೆಸಿದ್ದಾರೆ. ತಾಯಿ ಮತ್ತೆ ಮಗಳು ಇಬ್ಬರೂ ಮೆಡಿಕಲ್ ಶಾಪ್ ಹತ್ರಕ್ಕೆ ಹೋಗಿದ್ದಾರೆ. ಈ ಕಡೆ ಗಮನಿಸಿಲ್ಲ, ಮಗು ಮಿಸ್ಸಿಂಗ್ ಆಗಿದೆ. ಅವ್ರು ಹೇಳ್ತಾರೆ, ನೀವು ಎತ್ಕೊಂಡೋಗಿದ್ದೀರಾ, ನನಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ ಯಾರು ತೊಗೊಂಡೋದ್ರು ಅಂತ. ನಾನು ಬೇರೆ ಫೋನಲ್ಲಿ ಮಾತಾಡ್ತಾ ಇದ್ದೆ, ಹೊರಗಡೆ ಇದ್ದ ಅಂತ ಅವ್ನು ಹೇಳ್ತಾರೆ. ನನಗೆ ಮೆಸೇಜ್ ಬಂದಿದೆ ಸಾಯಂಕಾಲ ನಮ್ಗೆ 5 ಗಂಟೆ 4 ಅವರಲ್ಲಿ. ಅವರೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ಗಳೆಲ್ಲ ಬಂದಾದ್ಮೇಲೆ ಗೊತ್ತಾಗಿಲ್ಲ ನಮಗೆ. ಅದೇ ಮಗು ಇದಾಗಿದೆ, ಕಿಡ್ನಾಪ್ ಆಗಿದೆ ಅಂತ ಅವ್ರು ಹೇಳಿದ್ರು. ಇವಾಗ ಬಂದಿದ್ದಾಗೆ ಮೆಸೇಜ್ ಗೊತ್ತಾಗಿದೆ. ಬೆಳಿಗ್ಗೆ ಬಂದಿದ್ರು, ನಾವು ಅಬ್ಸರ್ವ್ ಮಾಡಿಲ್ಲ. ಜನ ಇದ್ರು ನಮ್ಮ ಹತ್ರ, ಸಿಕ್ಕಾಪಟ್ಟೆ ಜನ ಇದ್ರು, ತೊಗೊಂಡು ಹೋಗ್ತಾ ಇರ್ತಾರೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸದಾ ಒಂದಲ್ಲ ಒಂದು ಗೊಂದಲ ಇದ್ದದ್ದೇ. ಅದರಲ್ಲೂ ಮೌಲ್ಯಮಾಪನದಲ್ಲಾಗುವ ಅವಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪೆಟ್ಟು ಕೊಡುತ್ತೆ. ಈ ವರ್ಷ ಮತ್ತೆ ಡಿಗ್ರಿ ವಿದ್ಯಾರ್ಥಿಗಳ ಪಾಡು ಹಾಗೇ ಆಗಿದೆ. ಸೆಂಟ್ರಲ್ ಕಾಲೇಜಲ್ಲಿ ಇವತ್ತು ವಿದ್ಯಾರ್ಥಿಗಳ ರೋಷಾವೇಶ ಜೋರಾಗಿತ್ತು. ಇವರು ಸಿಟ್ಟಾಗೋಕೆ ಕಾರಣ ಬೆಂಗಳೂರು ವಿವಿಯ ಮೌಲ್ಯಮಾಪನ ಅವಾಂತರ. ಇವರೆಲ್ಲ ಸೆಮಿಸ್ಟರ್ಸ್ ಪರೀಕ್ಷೆಯನ್ನ ಚೆನ್ನಾಗಿ ಬರೆದಿದ್ರೂ ಡುಮ್ಕಿ ಹೊಡೆದಿದ್ದಾರೆ. ಪ್ರತಿ ಕಾಲೇಜಿನ 40ರಿಂದ 50 ವಿದ್ಯಾರ್ಥಿಗಳ ಪೈಕಿ ಕೇವಲ 5-6 ಜನ ಪಾಸ್ ಆಗಿರೋದು ಮೌಲ್ಯಮಾಪನವನ್ನೇ ಅನುಮಾನದಿಂದ ನೋಡುವಂತಾಗಿದೆ. ನಮಗೆ 15 ಅಂತ ಮಾರ್ಕ್ಸ್ ಕೊಟ್ಟಿದ್ದಾರೆ. ಲಾಸ್ಟ್ ಸಮ್ಮಲ್ಲಿ 70 ಆ ಥರ ಬಂದಿತ್ತು. 15 ಹೇಗೆ ಬರೋಕ್ಕಾಗುತ್ತೆ? ಫಸ್ಟ್ ಸಮ್ಮಲ್ಲಿ ಓದಿದ್ರೆ ತಾನೇ, ಓದಿರೋದಕ್ಕೆ ಸೆಕೆಂಡ್ ಸಮ್ಮಲ್ಲಿ 70 ಆ ಥರ ಬರಬೇಕು. ಹೆಂಗೆ 15 ಬರೋಕ್ಕಾಗುತ್ತೆ? ಏನು ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಮೇಡಮ್ಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಸ್ಟೂಡೆಂಟ್ ಕೈಲಿ ಏನಕ್ಕೆ ಮಾಡಿಸ್ಕೋಬೇಕು? ಬ್ಯಾಂಗ್ಳೂರು ಯೂನಿವರ್ಸಿಟಿ ಏನು ಮಾಡ್ತಿದೆ? ಸ್ಟೂಡೆಂಟ್ ಕೈಲಿ ಮಾಡಿಸೋ ಅಷ್ಟು ಏನು ಒಂದು ದಿನದಲ್ಲಿ ನಮ್ಮ ಪೇಪರ್ಸ್ ಎಲ್ಲ ವ್ಯಾಲ್ಯೂಯೇಷನ್ ಮಾಡಿಬಿಟ್ಟಿದ್ದಾರೆ. ಏನು ಟೆಲಿಫೋನ್ ನಂಬರ್ 19, ಒಬ್ಳಿಗೆ 19 ಕೊಟ್ಟರೆ 5 ಮೆಂಬರ್ಸ್ಗೂ 19 ಅಂತಲೇ ಇದೆ. ನಮಗೆ ಫೋಟೋ ಕಾಪಿ ತರಿಸ್ಬೇಕು. ಇವಾಗ ವ್ಯಾಲ್ಯೂಯೇಷನ್ ನಮ್ಮ ಮುಂದೆ ನಡಿಬೇಕು, ಇಲ್ಲ ಅಂದರೆ ನಾವು ಹೋರಾಟ ನಿಲ್ಲಿಸಲ್ಲ. ಮರುಮೌಲ್ಯಮಾಪನಕ್ಕೆ ಹಲವಾರು ಬಾರಿ ವಿವಿಯ ಮೌಲ್ಯಮಾಪನ ಕುಲಸಚಿವರಿಗೆ ಮನವಿ ಕೂಡ ಮಾಡಿಕೊಂಡಿದ್ರು. ಅದ್ಯಾವುದೂ ಪ್ರಯೋಜನನೇ ಆಗಿಲ್ಲ. ಹಾಗಾಗಿ ಇವತ್ತು ರೊಚ್ಚಿಗೆದ್ದು ಮೌಲ್ಯಮಾಪನ ಕುಲಸಚಿವರಾದ ಪ್ರೊಫೆಸರ್ ಬಿ ಸೋಮಶೇಖರ್ ಅಮಾನತಿಗೆ ಒತ್ತಾಯಿಸಿದರು. ಇನ್ನು ಪರೀಕ್ಷೆಗೆ ಹಾಜರಾಗಿದ್ರೂ ಕೂಡ ಕೆಲವರು ಗೈರಾಗಿದ್ದಾರೆ ಅಂತ ತೋರಿಸಲಾಗಿದೆ. ನಮ್ಮಪ್ಪ ಅಮ್ಮನೂ ಕೂಡ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ. 10,000 ಮಿನಿಮಮ್ ಅಂದರೆ 15,000 ಸ್ಯಾಲ್ರಿ ತೆಗಿತಾರೆ. ಅದರಲ್ಲಿ 2,000 ಅಂದರೆ ಒಂದು ಪೇಪರ್ 2,000 ಅಂದರೆ ಇವರು ತೆಗ್ದಿರೋದು ಯಾವ ಥರ ಅಂದರೆ 4 ಸಬ್ಜೆಕ್ಟ್ 5 ಸಬ್ಜೆಕ್ಟ್ ಆ ಥರ ತೆಗ್ದಿದ್ದಾರೆ. ಅದಕ್ಕೆಲ್ಲದಕ್ಕೂ ಪೇ ಮಾಡ್ತಾ ಹೋದರೆ ನಮ್ಮ ಅಪ್ಪ ಅಮ್ಮಂದಿರೇನು ಟಾಟಾ ಬಿರ್ಲಾ ಫ್ಯಾಮಿಲಿಯಿಂದ ಬಂದವರೆಲ್ಲ ಟಾಟಾ ಬಿರ್ಲಾ ಕೂಡ ಅಲ್ಲ. ಯಾಕೆ ಅಂದರೆ ನಾವು ಕಾಲೇಜ್ಗೆ ಪೇ ಮಾಡಿರೋದೇ 1,000. 1 ಇಯರ್ ಓದೋದಕ್ಕೆ 1,000 ಪೇ ಮಾಡಿರಬೇಕಾದ್ರೆ ಒಂದು ಪೇಪರ್ಗೆ ವ್ಯಾಲ್ಯೂಯೇಷನ್ ಮಾಡಿಸ್ಬೇಕಂದ್ರೆ 2,000 ಕಟ್ಟಬೇಕಂದ್ರೆ ನಾವೆಲ್ಲಿಂದ ತರೋದು? ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆದರಿದ್ದ ಮೌಲ್ಯಮಾಪನ ಕುಲಸಚಿವರು 1 ತಿಂಗಳಲ್ಲಿ ಮರು ಮೌಲ್ಯಮಾಪನದ ಭರವಸೆ ಕೊಟ್ಟಿದ್ದಾರೆ. ಆಗ್ಲಾದರೂ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತಾ ಕಾದ್ ನೋಡಬೇಕು.
ಬೆಂಗಳೂರಿನ ಕ್ಯಾಮರಾಮನ್ ಈರಣ್ಣ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಕೆಪಿಎಸ್ಸಿ ಕರ್ಮಕಾಂಡ ಬಗೆದಷ್ಟು ಆಳ. ಸರ್ಕಾರ ಕೂಡ ಅಕ್ರಮ ನೇಮಕಾತಿಯಲ್ಲಿ ಭಾಗಿಯಾಗಿರೋ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಮೀನಾಮೇಷ ಎಣಿಸುತ್ತಿದೆ. ಈ ಬಗ್ಗೆ ವಿಚಾರಣೆ ನಡೆಸಿದ ಹೈಕೋರ್ಟ್ ಇವತ್ತು ಸರ್ಕಾರಕ್ಕೆ ಚಾಟಿ ಬೀಸಿದೆ. ಗೆಜೆಟೆಡ್ ಪ್ರೊಬೇಷನರ್ಸ್ ಹುದ್ದೆಗಳ ಅಕ್ರಮ ನೇಮಕಾತಿ ಸಂಬಂಧ ಸರ್ಕಾರ ಹಾಗೂ ಕೆಪಿಎಸ್ಸಿ ವಿರುದ್ಧ ಹೈಕೋರ್ಟ್ ಮತ್ತೆ ಚಾಟಿ ಬೀಸಿದೆ. ಕೆಪಿಎಸ್ಸಿ ಕರ್ಮಕಾಂಡ ಸದ್ಯಕ್ಕಂತೂ ಸರ್ಕಾರಕ್ಕೆ ಬಿಸಿ ತುಪ್ಪವಾದಂತಿದೆ. 1998, 99 ಹಾಗೂ 2004ರಲ್ಲಿ ಕೆಪಿಎಸ್ಸಿ ಅಕ್ರಮ ನೇಮಕಾತಿ ನಡೆಸಿರೋ ಆರೋಪವಿದೆ. ಈ ಬಗ್ಗೆ ಸರ್ಕಾರದ ಆದೇಶದಂತೆ ತನಿಖೆ ನಡೆಸಿರೋ ಸಿಐಡಿ ವರದಿಯನ್ನು ನೀಡಿದೆ. ಆದರೆ ಇದುವರೆಗೂ ಸರ್ಕಾರ ವರದಿಯಲ್ಲಿರೋ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಅಕ್ರಮ ನೇಮಕಾತಿ ರದ್ದು ಕೋರಿ ಖಲೀಲ್ ಅಹಮದ್ ಹಾಗೂ ಮತ್ತಿತರರು ಸಲ್ಲಿಸಿದ್ದ ಪಿಐಎಲ್ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಿತು. ಆ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಸರ್ಕಾರಕ್ಕೆ ಚಾಟಿ ಬೀಸಿದ್ರು. ಸಿಐಡಿ ವರದಿ ಕೊಟ್ಟು ತುಂಬಾ ಕಾಲ ಆಗಿದೆ. ಆದರೆ ಈ ವರದಿ ಆಧರಿಸಿ ಕ್ರಮ ಕೈಗೊಳ್ಳಲು ಯಾಕೆ ವಿಳಂಬ ಮಾಡಿದ್ರಿ? ಕ್ರಮ ಕೈಗೊಳ್ಳಲು ನಿಮಗೆ ಧೈರ್ಯ ಇಲ್ವೇ? ಈ ರೀತಿಯಾದ್ರೆ ಜನ ಕೆಪಿಎಸ್ಸಿ ಮೇಲೆ ನಂಬಿಕೆ ಕಳೆದುಕೊಳ್ತಾರೆ. ನೀವು ಕ್ರಮ ಕೈಗೊಳ್ಳದೆ ಸಾರ್ವಜನಿಕರಿಗೂ ಅರ್ಹ ಅಭ್ಯರ್ಥಿಗಳಿಗೂ ನೋವುಂಟು ಮಾಡಿದ್ದೀರಿ. ಹೀಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸರ್ಕಾರಿ ಪರ ವಕೀಲರ ಬೆವರಿಳಿಸಿದ್ರು. ಇದೇ ವೇಳೆ ಸಿಐಡಿ ವರದಿಯಲ್ಲಿ ಹೆಸರಿಸಿದ ಆರೋಪಿತ ಅಭ್ಯರ್ಥಿಗಳ ಪಟ್ಟಿಯನ್ನು ಸಲ್ಲಿಸುವಂತೆ ಸೂಚಿಸಿ ಪ್ರಕರಣವನ್ನು ಇದೇ 20ಕ್ಕೆ ಮುಂದೂಡಿದ್ರು. ಇನ್ನು ಈ ವರ್ಷ ಬಯಲಾದ 2011ನೇ ಸಾಲಿನ ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಪ್ರಕರಣ ಕೂಡ ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆಗೆ ಬಂದಿತ್ತು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಗೋನಾಳ್ ಭೀಮಪ್ಪ, ಸದಸ್ಯೆ ಮಂಗಳ ಶ್ರೀಧರ್ ಲೋಕಾಯುಕ್ತ ಕೋರ್ಟ್ನಲ್ಲಿ ನಡೆದಿರೋ ಪ್ರಕರಣದ ವಿಚಾರಣೆ ರದ್ದು ಕೋರಿ ಅರ್ಜಿ ಹಾಕಿದ್ರು. ಈ ಬಗ್ಗೆ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳು ಸರ್ಕಾರ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ಕೆಪಿಎಸ್ಸಿ ಹಾಗೂ ಸಿಐಡಿ ಪೊಲೀಸರಿಗೆ ಸ್ಪಷ್ಟನೆ ಕೋರಿ ನೋಟಿಸ್ ನೀಡಿದೆ. ಒಟ್ಟಾರೆ ಕಳೆದ 15 ವರ್ಷಗಳಿಂದ ನಡೆದಿರೋ ಈ ಅಕ್ರಮ ನೇಮಕಾತಿ ಪ್ರಕರಣಗಳು ಕೆಪಿಎಸ್ಸಿ ಹಾಗೂ ಸರ್ಕಾರದ ವಿಶ್ವಾಸಾರ್ಹತೆಯನ್ನ ಪ್ರಶ್ನಿಸುವಂತಾಗಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಪ್ರಾಮಾಣಿಕರಿಗೆ ಬೆಲೆ ಇಲ್ಲದಂತಾಗುತ್ತೆ. ಬೆಂಗಳೂರಿನಿಂದ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಸ್ಯಾಮ್ಸಂಗ್ ಕಂಪನಿ ಹೆಸರಿನಲ್ಲಿ ನಕಲಿ ಮೊಬೈಲ್ ಮಾರಾಟ ಮಾಡ್ತಾ ಇದ್ದ ಅಂಗಡಿಗಳ ಮೇಲೆ ಇವತ್ತು ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ರು. ಒಪ್ಪಾರಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ನಕಲಿ ಮೊಬೈಲ್ಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡು ಮಾರಾಟ ಮಾಡ್ತಾ ಇದ್ದ ಸುಮಾರು 8 ಜನರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ ಸುಮಾರು 30 ಲಕ್ಷ ಮೌಲ್ಯದ 26 ಮೊಬೈಲ್ಗಳು ಹಾಗೂ ಬಿಡಿ ಭಾಗಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಂಗಡಿಯಲ್ಲಿ ಗಾಂಧಿನಗರ್ ಲಿಮಿಟಲ್ಲಿ ಕೆಲವು ಅಂಗಡಿಯಲ್ಲಿ ಡೂಪ್ಲಿಕೇಟ್ ಮೊಬೈಲ್ ಫೋನ್ ಸಂಬಂಧಪಟ್ಟಾಗಿ ಮೆಟೀರಿಯಲ್ ಮಾರ್ತಾ ಇದ್ದಾರೆ ಅಂತ ಮಾಹಿತಿ ಮೇಲೆ ರೇಡ್ ಮಾಡಿದ್ರು. ಅದರಲ್ಲಿ 8 ಜನ ಆರೋಪಿಗೆ ಅರೆಸ್ಟ್ ಮಾಡಲಾಗಿದೆ. ಅವ್ರ ಕಡೆಯಿಂದ ಈ ಸ್ಯಾಮ್ಸಂಗ್ ಕಂಪನಿಯದು ಸ್ಯಾಮ್ಸಂಗ್ ಕಂಪನಿ ಹೆಸರಲ್ಲಿ ಅದು ಲೋಗೋ ಹಾಕ್ಕೊಂಡು ಡೂಪ್ಲಿಕೇಟ್ ಮೊಬೈಲ್ ಫೋನು ಮತ್ತು ಅದರದ್ದು ಮೊಬೈಲ್ ಫೋನ್ದು ಅಸೆಸರೀಸ್ ಎಲ್ಲ ಐಟಮ್ಸ್ ಮಾರ್ತಾಯಿದ್ರು. ಅದು ಎಲ್ಲ ಈ 8 ಜನ ಆರೋಪಿಗೆ ಅರೆಸ್ಟ್ ಮಾಡಿ ಅದ್ರ ಜೊತೆಗೆ ಅಸೆಸರೀಸ್ ಅವರ ಅಂಗಡಿಯಲ್ಲಿ ಏನಂತ ಅದೆಲ್ಲ ಸೀಸ್ ಮಾಡಲಾಗಿದೆ. ಇಸ್ಕಾನ್ದ ಕಾಂಪೌಂಡ್ ಗೋಡೆ ಕುಸಿದು ಸಂತ್ರಸ್ತಗೊಂಡವರಿಗೆ ಇವತ್ತು ಪರಿಹಾರ ವಿತರಿಸಲಾಯಿತು. ಕನಕಪುರ ರಸ್ತೆಯಲ್ಲಿರುವ ಇಸ್ಕಾನ್ ದೇಗುಲದ ಬಳಿ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಶಾಸಕ ಕೃಷ್ಣಪ್ಪ ಸಮ್ಮುಖದಲ್ಲಿ ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ಹಾಗೂ ಗಾಯಾಳುಗಳಿಗೆ 50,000 ಚೆಕ್ ನೀಡಲಾಯಿತು. ಇದರೊಂದಿಗೆ ಗೋಡೆ ಕುಸಿತದಿಂದ ನಾಶವಾಗಿರೋ ಮನೆಯನ್ನ ಸಹ ನಿರ್ಮಿಸಲು ಇಸ್ಕಾನ್ ಒಪ್ಪಿಕೊಂಡಿದೆ. ಇನ್ನು ಮನೆ ನಿರ್ಮಾಣ ಕೆಲಸ ಮುಗಿಯುವವರೆಗೂ ಫಲಾನುಭವಿಗಳಿಗೆ ಬೇರೆಡೆ ಬಾಡಿಗೆ ಮನೆ ಸಹ ನೀಡಲು ಇಸ್ಕಾನ್ ಒಪ್ಪಿಕೊಂಡಿದೆ. ಸ್ವತಂತ್ರ ಅವರಿಗೆ ಎಲ್ಲ 5 ಲಕ್ಷ ರೂಪಾಯಿ ಇಸ್ಕಾನ್ ಅವರು ಒತ್ತು ಕೊಡ್ತೀನಿ ಅಂತ ಹೇಳಿದ್ರು, ಎಲ್ಲ ಕೊಟ್ಟಿದ್ದಾರೆ. ಮತ್ತು 8 ಜನಕ್ಕೆ ಗಾಯಗಳಾಗಿದ್ದಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ 55,000 ರೂಪಾಯಿ ಕೂಡ ಕೊಟ್ಟಿದ್ದಾರೆ. ಮತ್ತು ಮನೆಗಳು ಕೂಡ ಅಷ್ಟೇ ಕಟ್ಕೊಡೋದನ್ನು ಇಸ್ಕಾನ್ ಅವರೇ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾಂಪೌಂಡ್ ಹಾಕೋದು ಕೂಡ 20 ಅಡಿ ಬಿಟ್ಟು ಹಾಕ್ಕೊಳ್ಳಿ ಅಂತ ಹೇಳಿದ್ವಿ. ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ, ನೀವು ನೋಡ್ಕೊಂಡು ಇವತ್ತು 5 ಲಕ್ಷ ಚೆಕ್ ಕೊಟ್ಟಿದ್ದಾರೆ. ಮಣ್ಣು ಮಾಡೋದಕ್ಕೆ 50,000 ಕೊಟ್ಟಿದ್ದಾರೆ. BBMP ಕಡೆಯಿಂದ 1 ಲಕ್ಷ ಕೊಟ್ಟಿದ್ದಾರೆ. ಇಷ್ಟೇ ಸೇರಿದೆ ನಮಗೆ. ಏನೋ ಯಾರು ಮಾಡಿ ಇದನ್ನು ತಳ್ಳಿದ್ದಲ್ಲ ಮಾಡಿದ್ದಲ್ಲ, ಮಳೆ ಬಿಂದು ಹಂಗಾಗೋಗಿದೆ. ಅದಕ್ಕೆ ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಬ್ರೇಕ್ನ ನಂತರ.